ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜುದರಾತ್ ಮೇರೆ. BY ವಿಜಯೇಂದ್ರ 2 ವರ್ಷ ಮುಗಿಸಿದ್ರು ರಾಜ್ಯಾಧ್ಯಕ್ಷರಾಗೆ. ಮುಂದೆ ಅಂಥೇಳಿ ವಿಚಾರ ಮಾಡಿದಾಗ ಮೋಸ್ಟ್ಲಿ ಕೊನೆಗಾಲ ಬಂತ ಅವ್ರದ್ದು ಅಧ್ಯಕ್ಷ ಸ್ಥಾನದ್ದು ಅಂತ ಕೆಲವು ಸಂಶಯಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಇನ್ನೂ ಎಷ್ಟು ವರ್ಷಗಳವರೆಗೆ ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಹೋಗುವಂಥದ್ದು ಅಂತೇಳಿ ಯಡಿಯೂರಪ್ಪನ ಹೆಗಲ ಮೇಲೆ ಕೂತಂಥ ವಿಜಯೇಂದ್ರ ಅವರಿಗೆ ಈಗ ಅವ್ರ ಸುತ್ತಮುತ್ತ ಎಲ್ಲರೂ ಪಾರ್ಟಿಯಲ್ಲೇ ವೈರಿಗಳು. ಒಂದು ಕಡೆ ಯಡಿಯೂರಪ್ಪನವರ ವಿರೋಧ ಮಾಡುವಂಥ ಜನ ಅವ್ರ ಸಮಕಾಲೀನರು, ಇನ್ನೊಂದು ಕಡೆ ಯಂಗ್ ಜನ್ರೇಷನ್ನು ಅವರು ನಾವು ಆಗಬೇಕಪ್ಪ, ಇವರೇ ಯಾಕೆ ಆಗಬೇಕು, ಯಡಿಯೂರಪ್ಪನ ಮಗ ಅಂತಂದ್ರ ಮೇಲೆ ಆಗ್ಬೇಕನ ಅನ್ನುವಂಥದ್ದು. 2 ವರ್ಷ ಅವಕಾಶ ಸಿಕ್ತು. ಇಷ್ಟರೊಳಗೆ ತಮ್ಮ ಸಾಬೀತು ಮಾಡಬೇಕಾಗಿತ್ತು, ನಾನು ನಿಜವಾದ ನಾಯಕ ಅನ್ನೋದು. ಬುಡ ಹಗರಣದಲ್ಲಂತೂ ಭಾಳ ಬೆಸ್ಟ್ ಅವಕಾಶ ಇತ್ತು ವಿಜಯೇಂದ್ರ ಅವರಿಗೆ. ಆ ಒಂದು ಸಮಯವನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೊಂಡಿದ್ದರೆ ಸಿದ್ದರಾಮಯ್ಯ ಮನೆಗೆ ಹೋಗೋ ಪ್ರಸಂಗ ಬರ್ತಿತ್ತೋ ಏನೋ. ಯಾಕೋ ದುಡಿಸ್ಕೊಳ್ಳಿಲ್ಲ ಸರಿಯಾಗಿ. ಒಳ್ಳೆ ಹೋರಾಟ ಮಾಡಿದರು, ಪಾದಯಾತ್ರೆ ಮಾಡಿದರು, ಏನೆಲ್ಲ ಮಾಡಿದರು. ಆದ್ರೆ ಯಶಸ್ಸಾಗಬೇಕಲ್ಲ ಅದರಲ್ಲೇ. ಆದ್ರೆ ಈ ದಿಸೆಯಲ್ಲಿ ನೋಡಿದಾಗ ಮತ್ತು ಮೊನ್ನೆ ಅಧಿವೇಶನ ಆಯಿತು. ಅಧಿವೇಶನ ತುಂಬ ಬೆಳಗಿದ್ದು ಯಾರು, ಹೊಳೆದಿದ್ದು ಯಾರು? ಆರ್ ಅಶೋಕು ಅಲ್ಲ, ವಿಜೇಂದ್ರು ಅಲ್ಲ. ಈ ಪಕ್ಷದ ಹುಚ್ಚಾಡಿದಾರಂಥ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳರು ಅವರೊಬ್ಬರ 1 ಮ್ಯಾನ್ ಶೋ. ಇಡೀ ಅಧಿವೇಶನ ತುಂಬ ಈ ಒಂದು 10 ದಿನದಾಗ ಭಾಳ ಮಾತಾಡಿದ.